ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆ ಕಾರ್ಸ್ ಕನ್ನಡದಲ್ಲಿ. ಸೊ ಇವತ್ತು ನಾವು ತಗೊಂಡು ಬಂದಿದ್ದೀವಿ 3X ಮಹೀಂದ್ರ 3X. ಸೊ ಇಲ್ಲಿಂದ ನೀವು ಫ್ರಂಟ್ ಲುಕ್ ನೋಡ್ಬೋದು. ಗಾಡಿ ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ ಒಂದು ಮ್ಯಾರೇಜ್ ಫಂಕ್ಷನಿಗೋಸ್ಕರ. ಫ್ರಂಟ್ ಲುಕ್ ನೀವು ನೋಡ್ಬೋದು. ಇಲ್ಲಿ ಹೆಡ್ಲೈಟ್ ಆಪ್ಷನು ಸಿ ಟೈಪ್, ನಿಮಗೆ DRL. ನೆಕ್ಸ್ಟ್ ನಿಮಗೆ ಟೋಟಲಿ LED ಹೆಡ್ಲೈಟ್ ಬರುತ್ತೆ. ಗ್ರಿಲ್ ನೀವು ನೋಡ್ಬೋದು, ಯಾವ ಥರದ ಗ್ರಿಲ್ ಇದೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ಲೋಗೋ. ಕೆಳಗಡೆ 360 ಡಿಗ್ರಿದು ಕ್ಯಾಮರಾ ಇದೆ ಮತ್ತು ಎಡಾಸಿದು ಸೆನ್ಸರ್ ಕೂಡ ಕೆಳಗಡೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಸೈಡಲ್ಲಿ ನೀವು ನೋಡುವ ಮುಂಚೆ ಒಂದು ಎಡಾಸಿದು ಕ್ಯಾಮರಾ ನೀವು ನೋಡ್ಬೋದು. ಎಡಾಸಿದು ಕ್ಯಾಮರಾ ಮಿಡ್ಲಲ್ಲಿ ಕೊಟ್ಟಿದ್ದಾರೆ ಕರೆಕ್ಟು. ಆ್ಯಂಡ್ ಸೈಡಲ್ಲಿ ನಿಮಗೆ ಟೈರ್ ಸೈಜ್ ಎಲ್ಲ ನೀವು ನೋಡ್ಬೋದು. ಅಲಾಯ್ ವೀಲ್ಸ್ ಎಲ್ಲ ಇದು ಟಾಪ್ ಅಲ್ಲ, ಟಾಪಿಂದ ಸೆಕೆಂಡ್ ವೇರಿಯಂಟು, ಸೆಕೆಂಡ್ ಟಾಪ್ ಅಂತ ಹೇಳ್ಬೋದು. ಇದಕ್ಕಿಂತ ಮೇಲೆ ಒಂದು ಟಾಪ್ ಮಾಡಲ್ ಬರುತ್ತೆ. ORM ನೋಡ್ಬೋದು. 360ದು ಕ್ಯಾಮರಾ ಪ್ಲೇಸ್ಮೆಂಟ್ ಇದೆ ನಿಮಗೆ. ಇದರಲ್ಲಿ ಡೋರಲ್ಲಿ ಸೆನ್ಸರ್ ಕೊಟ್ಟಿದ್ದಾರೆ, ಬಟ್ ಡ್ರೈವರ್ ಸೈಡ್ ಮಾತ್ರ ನಿಮಗೆ ಡೋರ್ ಸೆನ್ಸರ್ ಬರುತ್ತೆ, ಮತ್ತೆಲ್ಲೂ ಡೋರಲ್ಲಿ ಸೆನ್ಸರ್ ಬರಲ್ಲ, ಕೀಲೆಸ್ ಎಂಟ್ರಿ ಇರುವ ಕಾರಣ. ಮತ್ತು ನೀವು ಇಲ್ಲಿ ನೋಡ್ಬೋದು ಹಿಂದಿನ ಡೋರೆಲ್ಲ, ಮತ್ತು ಕೆಳಗಡೆ ಗ್ಲೈಡಿಂಗ್ ಕೊಟ್ಟಿದ್ದಾರೆ, ಮೇಲ್ಗಡೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ಫ್ರಂಟಲ್ಲಿ ನೀವು ಈ ಥರ ಇದು ಸೈಡಿಂದ ನೋಡೋದಾದರೆ ಫುಲ್ ಗಾಡಿ ಲುಕ್ಕು ಒಂಥರ ನೀವು ಫೋಟೋಸಲ್ಲಿ ನೋಡೋದಕ್ಕಿಂತ ರಿಯಲ್ ಲೈಫಲ್ಲಿ ನೋಡಿದ್ರೆ ನಿಮಗೆ ತುಂಬಾ ಒಂದು ಯೂನಿಕ್ ಆಗಿರುವಂಥ ಡಿಫ್ರೆಂಟ್ ಆಗಿರೋ ಇಷ್ಟ ಆಗುತ್ತೆ ಈ ಡಿಸೈನ್ ನಿಮಗೆ. ಫೋಟೋಲ್ಲಿ ನನಗೆ ಫಸ್ಟು ಇಷ್ಟ ಆಗಿರಲಿಲ್ಲ. ಬ್ಯಾಕ್ ನೀವು ನೋಡ್ಬೋದು, ಟೇಲ್ ಲೈಟ್ ಆಪ್ಷನ್ ಇದೆ, ಸೇಮ್ ಸಿ ಟೈಪೇ. ಕ್ರೋಮ್ ಫಿನಿಶಿಂಗ್ ಸ್ವಲ್ಪ ಕೊಟ್ಟಿದ್ದಾರೆ. ಇದು ಕೆಲವುದೆಲ್ಲ ಎಸೆಸರೀಸ್ ಇದೆ. ಸೊ ಇದು ನಿಮಗೆ ಮಹೀಂದ್ರದವರು ಇಷ್ಟು ಎಸೆಸರೀಸ್ ತೊಗೊಳ್ಬೇಕಂತ ಹೇಳ್ತಾರೆ. XUV 3X ಅದು ಬ್ಯಾರ್ಜಿಂಗ್, ಲೋಗೋ, ಡಿಫಾಗರ್, ವೈಫರ್, ಸ್ಪಾಯ್ಲರ್ ಎಲ್ಲ ಆಪ್ಷನ್ ಬರುತ್ತೆ. ಕ್ಯಾಮರಾ ಆಪ್ಷನ್ನು ಬ್ಯಾಕಲ್ಲಿ ಬರುತ್ತೆ, ಸೆನ್ಸರ್ ಆಪ್ಷನ್, ಆಲ್ ಓವರ್ ಫುಲ್ ಲೋಡೆಡ್ ಇರುವಂಥ ಒಂದು ವೇರಿಯಂಟ್ ಇದು ಸೆಕೆಂಡ್ ಟಾಪು. ಸೊ ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಹೆಚ್ಚೇ ಆಪ್ಷನ್ಸು ಫೀಚರ್ಸ್ ಎಲ್ಲ ಬರುತ್ತೆ. ಸೊ ವರ್ತ್ ಅಂತ ಹೇಳೋದಾದರೆ 16 lakhs ಆನ್ ರೋಡ್ ಆಗುತ್ತೆ, ವರ್ತ್ ಅಂತ ಹೇಳ್ಬೋದು ಈ ವೇರಿಯಂಟು. ಆ್ಯಂಡ್ ನೀವು ನಾನು ಹೇಳಿದಾಗೆ ಫೋಟೋಸ್ಗಿಂತ ನಿಮಗೆ ರಿಯಲ್ ಲೈಫಲ್ಲಿ ತುಂಬಾ ಡಿಫ್ರೆಂಟ್ ಈ ಗಾಡಿ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇವಾಗ ಒಳಗೆ ಹೋಗುವ, ಒಳಗಡೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಒಳಗಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಳಗಡೆ ಹೋಗುವ ಮುಂಚೆ ಬೂಟ್ ನೋಡ್ಬೋದು. ಬೂಟಲ್ಲಿ ಒಂದು ಚಿಕ್ಕದು ಒಳಗಡೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಗೊತ್ತೇ ಆಗಲ್ಲ, ಎಲ್ಲ ಗಾಡಿಯಲ್ಲಿ ನಿಮಗೆ ಕೆಲವು ಆಪ್ಷನ್ಸ್ ಗೊತ್ತಾಗುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಫೈಂಡ್ ಔಟ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಬೂಟ್ ಸ್ಪೇಸ್ ಇದರಲ್ಲಿ ತುಂಬ ಒಳ್ಳೆ ಬೂಟ್ ಸ್ಪೇಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ, ತುಂಬ ಒಳ್ಳೆ ಸ್ಪೇಸ್ ಇದೆ. ಸೊ ಇವಾಗ ಫ್ರಂಟ್ಗಿಂತ ನಾವು ಮೊದಲು ಈ ಹಿಂದ್ಗಡೆ ಏನೆಲ್ಲ ಸಿಗುತ್ತೆ ನಿಮಗೆ ಸೆಕೆಂಡ್ ರೋಲ್ ಅಂತ ಹೇಳ್ತೀನಿ. ನಾರ್ಮಲ್ ನಿಮಗೆ ಹ್ಯಾಂಡಲ್ಸ್ ಡೋರ್ ಮೇಲೆ. ಆ್ಯಂಡ್ ಇದರಲ್ಲಿ ಫುಲ್ ವೈಟ್ ಇಂಟೀರಿಯರ್ ಬರುತ್ತೆ. ಇವಾಗ ಇದನ್ನು ಫುಲ್ ಬ್ಲ್ಯಾಕ್ ಮಾಡಿಸಿದ್ದಾರೆ, ಯಾಕಂದರೆ ವೈಟ್ ಮೇಂಟೆನೆನ್ಸ್ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಆ್ಯಂಡ್ ಒಳಗಡೆ ಕೂಡ ನಿಮಗೆ ತುಂಬಾ ಒಳ್ಳೆ ಸ್ಪೇಸ್ ಇರುತ್ತೆ ಸೆಕೆಂಡ್ ರೋ ಅಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಹಿಂದ್ಗಡೆ ಕೂಡ AC ವೆಂಟ್ಸು, ಚಾರ್ಜಿಂಗ್ ಸಾಕೆಟ್ಸು, ಹಾಗೆ 12 ವೋಲ್ಟ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾವು ಒಳಗೆ ಹೋಗುವ. ಡೋರ್ ನೀವು ನೋಡ್ಬೋದು, ಫ್ರಂಟ್ ಇದು ಏನೆಲ್ಲ ಇಂಟೀರಿಯರ್ಸಲ್ಲಿ ಏನೆಲ್ಲ ಫೀಚರ್ಸ್ ಇದೆ ನಾನು ನಾರ್ಮಲ್ ಹೇಳ್ತೀನಿ ನೋಡಿ. ಎಕ್ಸ್ಟೀರಿಯರ್ ನಾರ್ಮಲಿ ನೀವು ಲುಕ್ ನೋಡಿರ್ತೀರಿ ಯಾವ ಥರದ್ದಿದೆ ಅಂತ. ಇಂಟೀರಿಯರಲ್ಲಿ ಇವಾಗ ನಾರ್ಮಲಿ ಡೋರ್ ಹ್ಯಾಂಡಲ್ಸ್ ಲಾಕ್ ಇದರಲ್ಲೇ ನಿಮಗೆ ಆಗುತ್ತೆ. ದೆನ್ ಪವರ್ ವಿಂಡೋ ಕಂಟ್ರೋಲ್ಸ್ ನಾರ್ಮಲಿ ಇದೆಲ್ಲ ಸಿಗುತ್ತೆ. ORM ಕಂಟ್ರೋಲ್ಸ್, ಇಲ್ಲಿ ಕೆಳಗಡೆ ಬಾಟಲ್ ಹೋಲ್ಡರ್ ಸಿಗುತ್ತೆ. ಇಲ್ಲಿ ನಿಮಗೆ ಫ್ರಂಟ್ ಹುಡ್ ಓಪನ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ. ನಾರ್ಮಲ್ 3 ಪೆಡಲ್ಸ್ ಇದೆ ಈ ಥರದ್ದು. ಇಲ್ಲಿ ನಿಮಗೆ ಫೀಚರ್ಸಲ್ಲಿ ಏನೆಲ್ಲ ಅಂದರೆ, ಫಸ್ಟ್ ಇಲ್ಲಿ ನೀವು ನೋಡ್ಬೋದು ಹಿಲ್ ಅಸಿಸ್ಟ್ ಇದು ಕಂಟ್ರೋಲ್ ಬರುತ್ತೆ. ನೆಕ್ಸ್ಟ್ ಇದು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್, ಇದು ನಾರ್ಮಲಿ ಆನ್ ಆಫ್ ಮಾಡಲಿಕ್ಕಲ್ಲ, ಅದಕ್ಕೆ ಇಲ್ಲಿ ಸಪ್ರೇಟ್ ಕೊಟ್ಟಿದ್ದಾರೆ. ಈ ಬಟನ್ ಯಾಕಂದರೆ ನೀವೇನಾದರೂ ಟ್ರಾಫಿಕಲ್ಲೆಲ್ಲ ಇದ್ದರೆ, ಅಂದರೆ ಈ ಗಾಡಿಯನ್ನು ನೀವು ಜಸ್ಟ್ ಕ್ಲಚ್ ಬಿಟ್ಟರೆ ಗಾಡಿ ಆಫ್ ಆಗುತ್ತೆ, ನ್ಯೂಟ್ರಲ್ ಮಾಡಿ ಕ್ಲಚ್ ಬಿಟ್ಟರೆ ಆಫ್ ಆಗುತ್ತೆ. ದೆನ್ ಪುನಃ ಕ್ಲಚನ್ನು ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಸೊ ಇದು ಟ್ರಾಫಿಕ್ ಟೈಮೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಾರ್ಮಲ್ AC ವೆಂಟ್ಸ್ ಇದೆ, ನೀವು ಇಲ್ಲಿಂದನೇ ಇದರದ್ದು ಬ್ಲೋರ್ ಇದೆಲ್ಲ ಕಂಟ್ರೋಲ್ ಮಾಡ್ಬೋದು, ಸ್ಪೀಡ್, ಫ್ಯಾನ್ ಸ್ಪೀಡನ್ನು. ಆ್ಯಂಡ್ ಸ್ಟೇರಿಂಗ್ ನೋಡ್ಬೋದು, ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಬರೀ ಟಿಲ್ಡ್ ಇದೆ, ಟೆಲಿಸ್ಕೋಪಿಕ್ ಆಪ್ಷನ್ ಇದರಲ್ಲಿ ಬರಲ್ಲ. ಸ್ಟೇರಿಂಗಲ್ಲಿ ಕಂಟ್ರೋಲ್ ಸಿಗುತ್ತೆ, MID ಕಂಟ್ರೋಲ್ಸು, ಇದು ನಿಮಗೆ ಇದರದ್ದು ಸ್ಕ್ರೀನ್ ಇಲ್ಲಿ ಕಂಟ್ರೋಲ್ಸ್ ಇರುತ್ತೆ. ದೆನ್ ಲೈಟ್ಸ್ ಕಂಟ್ರೋಲ್ಸ್ ಇಲ್ಲಿ ನೀವು ನೋಡ್ಬೋದು, ಆಟೋ ಆಪ್ಷನ್ ಬರುತ್ತೆ ನಿಮ್ಗೆ ಇದರಲ್ಲಿ. ಇಲ್ಲಿ ನೀವು ನೋಡ್ಬೋದು ಆಟೋ ಅಂತ ಬರೆದಿದೆ. ವೈಫರ್ಸ್ ಕೂಡ ಆಟೋ ಆಪ್ಷನ್ ಸಿಗುತ್ತೆ. ಇದರಲ್ಲಿ ನಿಮಗೆ MIDಯಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ. ಇವಾಗ ಏನೆಲ್ಲ ಅಂದರೆ ನೀವು ಓಕೆ ಫೋಕಸ್ ಆಗ್ತಾ ಇಲ್ಲ, ಓಕೆ ಏನೆಲ್ಲ ಅಂದರೆ ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೀವು ನೋಡಿ ಇದು ವೆಹಿಕಲ್ ಇನ್ಫಾರ್ಮೇಷನ್ ಒಂದು ಫಸ್ಟ್ ಇರುತ್ತೆ, ಡ್ರೈವ್ ಇನ್ಫಾರ್ಮೇಷನು, ಫ್ಯೂಲ್ ಇನ್ಫಾರ್ಮೇಷನು ಇಲ್ಲಿದೆ, ವೆಹಿಕಲ್ ಇನ್ಫಾರ್ಮೇಷನ್, ನ್ಯಾವಿಗೇಷನ್, ಫ್ಯೂಲ್ ಇನ್ಫಾರ್ಮೇಷನ್ ಆಗಿರ್ಬೋದು. ಸುಮಾರು ಆಪ್ಷನ್ಸ್ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಸೆಟ್ಟಿಂಗ್ಸು. ಹಾಗೆ ನಿಮ್ಮದು ಇದರಲ್ಲಿ ಇದನ್ನು ಡಿಸ್ಪ್ಲೇನು ಚೇಂಜ್ ಕೂಡ ಮಾಡ್ಬೋದು. ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಥರ ಬೇಕಾ ಅಥವಾ ಅನಲಾಗ್ಸ್ ಬೇಕಾ ಅದೆಲ್ಲ ಚೇಂಜ್ ಮಾಡ್ಬೋದು. ದೆನ್ ಇದರಲ್ಲಿ
ನ್ಯಾವಿಗೇಷನ್ ಅಂತಿದೆ. ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ನೀವು ಇಲ್ಲೇ ನಿಮ್ಮದು ಮ್ಯಾಪನ್ನು ರನ್ ಮಾಡ್ಬೋದು. ನೀವು ಆ್ಯಂಡ್ರಾಯ್ಡ್ ಇದು ಆಟೋ ಅಥವಾ ಆ್ಯಪಲ್ ಕಾರ್ಪ್ಲೇ ಎಲ್ಲ ಯೂಸ್ ಮಾಡಿದರೆ ನೀವು ಇಲ್ಲಿ ಮ್ಯಾಪ್ ನೋಡಬೇಕಂತಿಲ್ಲ, ಇಲ್ಲೇ ಸಿಗುತ್ತೆ. ದೆನ್ ಮತ್ತೊಂದು ಏನು ಫೀಚರ್ಸ್ ಅಂದರೆ ಇಂಡಿಕೇಟರ್ ನೋಡಿ ಇವಾಗ. ದೆನ್ ಇದರಲ್ಲಿ ಇನ್ನೂ ಸುಮಾರು ಆಪ್ಷನ್ಸ್ ಇದೆ. ಇವಾಗ ಈ ಕಂಟ್ರೋಲ್ಸ್ ಇರೋದು ಈ ಸ್ಕ್ರೀನ್ ಇದು, ಇಲ್ಲಿಂದ ಆನ್ ಆಫ್ ಮಾಡ್ಬೋದು. ನೀವು ಆನ್ ಮಾಡಿದ್ದೀನಿ ಇವಾಗ. ಇದರಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ ನಿಮಗೆ. ಗಾಡಿದು ಇನ್ಫಾರ್ಮೇಷನಿಂದ ಹಿಡಿದು ಮೊಬೈಲ್ ಕನೆಕ್ಟ್ ಆಗುತ್ತೆ. ಸೊ ಡೈರೆಕ್ಟ್ ಮೊಬೈಲಲ್ಲಿ ನಿಮಗೆ ಗಾಡಿದು ಇನ್ಫಾರ್ಮೇಷನ್ ಫುಲ್ ಸಿಗುತ್ತೆ. ಸೊ ಇದರದ್ದೇ ನಾವು ಒಂದು ಸಪ್ರೇಟ್ ವೀಡಿಯೋ ಮಾಡಲಿಕ್ಕೆ ಹೋದರೆ ಒಂದು ಸುಮಾರು ಲಾಂಗ್ ವೀಡಿಯೋಸ್ ಆಗಿಬಿಡುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 360 ಕ್ಯಾಮರಾ ನೀವು ನೋಡ್ಬೋದು. ಇವಾಗ ಇದು ಬ್ಯಾಕ್, ಇದು ಬ್ಯಾಕ್, ಇದು ಆ್ಯಂಡ್ ಇದು ಫ್ರಂಟ್, ಇದು ಸೈಡು, ಇದು ಮತ್ತೊಂದು ಸೈಡು. ಇವಾಗ ಇದೇನಪ್ಪ ಇಲ್ಲೆಲ್ಲ ಅಂದರೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ ಗಾಡಿಗೆ, ಸ್ವಲ್ಪ ಫಂಕ್ಷನ್ ಇದರಲ್ಲಿ. ಸೊ ಅದು ಕೆಲವುದೆಲ್ಲ ಕ್ಯಾಮ್ರಾದ ಅಡ್ಡ ಬರ್ತಾಯಿದೆ. ಮತ್ತೊಂದು 360 ಇದೆ ಇದರಲ್ಲಿ. 360 ನೀವು ಪ್ರೆಸ್ ಮಾಡಿದರೆ ನಿಮ್ಮ ಗಾಡಿ ಎಲ್ಲಿದೆ ಅಂತ ನೀವು ಕರೆಕ್ಟಾಗಿ ಈ ಥರ ನೋಡ್ಬೋದು, ತಿರ್ಸಿ ಎಲ್ಲ. ಆ್ಯಂಡ್ ಇದರಲ್ಲಿ ನಿಮಗೆ ಅಡಾಸಿದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಅಡಾಸಿದು ಇಲ್ಲಿ ಸೆನ್ಸರ್ ಇದೆ ದೊಡ್ಡದು. ಆ್ಯಂಡ್ ಕ್ಯಾಮರಾ ಎಲ್ಲ ಅದರಲ್ಲಿ ಆಟೋಮೆಟಿಕ್ ಎಲ್ಲ ಫಿಕ್ಸ್ ಇದೆ. ಮತ್ತೊಂದು ಏನಂದರೆ ಈ ಕ್ಯಾಮರಾ ಈ ಮೇಲೆ ಇದ್ರ ಒಳಗಡೆ ಹೊರಗಿಂದ ಒಂದು ಕ್ಯಾಮರಾ ಇದೆ. ಸೊ ಅದೇನು ಅಬ್ಸರ್ವ್ ಮಾಡುತ್ತಂದರೆ ನೀವು ಇದರಲ್ಲಿ ಈ ರೋಡ್ ಸೈಡಲ್ಲಿ ಕೆಲವು ಸಿಂಬಲ್ಸ್ ಇರುತ್ತೆ, ಅದನ್ನು ರೀಡ್ ಮಾಡಿ ನಿಮ್ಗೆ ಇದರಲ್ಲಿ ಅದನ್ನು ಶೋ ಮಾಡುತ್ತೆ. ಈಗ 30 ಸ್ಪೀಡ್ ಅಂತ ಎಲ್ಲಾದರೂ ಒಂದು ಬೋರ್ಡ್ ಹಾಕೋದಿದ್ರೆ ಅದನ್ನು ಕೂಡ ಇಲ್ಲೇ ಸೇಮ್ ಅದೇ ಇದನ್ನು 30 ಸ್ಪೀಡ್ ಇದೆ ಅಂತ ಈ ಇದರಲ್ಲಿ MID ಎಲ್ಲ ಹೇಳಿಬಿಡುತ್ತೆ ಅದು. ಇವಾಗ ಇಲ್ಲಿ ಕಂಟ್ರೋಲ್ಸ್ ನೋಡಿ, ಡಿಫಾಗರ್ ಕಂಟ್ರೋಲ್ ಇದೆ. ದೆನ್ ಇದು ನಿಮಗೆ ಟಾಪ್ ಎಂಡಲ್ಲಿ ವೆಂಟಿಲೇಟೆಡ್ ಆಪ್ಷನ್ ಬರುತ್ತೆ. ಸೊ ಅದು ಇವಾಗ ಜಸ್ಟ್ ಡಮ್ಮಿ ಬಟನ್ ಕೊಟ್ಟಿದ್ದಾರೆ, ಅದು ಇವಾಗ ಯೂಸ್ ಆಗ್ತಾ ಇಲ್ಲ. ಆ್ಯಂಡ್ ಕೆಳಗಡೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ, ಅದು ಮೇ ಬಿ ಏರ್ ಬ್ಯಾಗ್ ಆನ್ ಆಫ್ ಇದು ಇರ್ಬೋದು. ನೆಕ್ಸ್ಟ್ ಇದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಸ್ಟೇರಿಂಗ್ ಇದು ಕಂಟ್ರೋಲ್ ಇದೆ. ದೆನ್ ನಿಮಗೆ ಇಲ್ಲಿ ಹಜಾರ್ಡ್ ಆಪ್ಷನು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, AC ಎಲ್ಲ ಬರುತ್ತೆ. ಫ್ಯಾನ್ ಸ್ಪೀಡೆಲ್ಲ ನೀವು ಇಲ್ಲೇ ನೋಡ್ಬೋದು, ಎಲ್ಲ ಕಂಟ್ರೋಲ್ಸು. 6 ಸ್ಪೀಡ್ ಇದು ಮ್ಯಾನ್ಯಲ್ ಗೇರ್ ಬಾಕ್ಸ್. ತುಂಬಾ ಇದು ಪೆಟ್ರೋಲ್ ಇಂಜಿನ್ ನಾನು ಇವಾಗ ರಿವ್ಯೂ ಮಾಡ್ತಿರೋದು. ಸೊ ತುಂಬಾ ಒಳ್ಳೆ ಆಪ್ಷನ್ ಇದು, ತುಂಬಾ ಒಳ್ಳೆ ಪವರ್ಫುಲ್ ಆಗಿರುವಂಥ ಇಂಜಿನ್. ವೈರ್ಲೆಸ್ ಚಾರ್ಜರ್ ಆಪ್ಷನ್ ಕೂಡ ಇಲ್ಲಿದೆ. ಆ್ಯಂಡ್ ಕೇಬಲ್ ನೀವು ಇಲ್ಲಿ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಎಲ್ಲ ಯೂಸ್ ಮಾಡ್ಬೋದು. ಮತ್ತೊಂದು ಏನಂದರೆ ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು. ನೆಕ್ಸ್ಟ್ ಆಟೋ ಹೋಲ್ಡ್, ಹಿಲ್ ಸ್ಟೇಷನ್ನಲ್ಲೆಲ್ಲ ನಿಮಗೆ ಆಟೋ ಹೋಲ್ಡ್ ಆಪ್ಷನ್ಸ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ, ಇದೊಂದು ಸ್ವಲ್ಪ ಸ್ಪೇಸ್ ಇದೆ ಒಳಗೆ, ಆಮ್ರೆಸ್ಟ್ ಕೂಡ ಇದೆ. ಬಟ್ ಇದು ಅಡ್ಜಸ್ಟ್ಮೆಂಟ್ ಇಲ್ಲ, ನಾರ್ಮಲಿ ಆಮ್ರೆಸ್ಟ್ ಇದೆ. ಟಾಪ್ ಎಂಡಲ್ಲೂ ಅಡ್ಜಸ್ಟ್ಮೆಂಟ್ ಆಪ್ಷನ್ ಬರಲ್ಲ. ಗ್ಲೋ ಬಾಕ್ಸ್ ಕೂಡ ನಿಮಗೆ ವಿತ್ ಕೂಲ್ ಆಪ್ಷನ್ ಸಿಗುತ್ತೆ. ಇವಾಗ ಇದು ಕೋಲ್ಡ್ ಇದೆ ಒಳಗಡೆಯಿಂದ, ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೂಲ್ ಆಪ್ಷನ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ದೆನ್ ಇಲ್ಲಿ ನೀವು ನೋಡ್ಬೋದು ವ್ಯಾನಿಟಿ ಮಿರರ್ ಕೂಡ ಸಿಗುತ್ತೆ. ನೀವು ಇದನ್ನು ಇದು ಮಾಡಿದರೆ ಲೈಟ್ ಆನ್ ಆಗ್ತದೆ. ದೆನ್ ಇಲ್ಲಿ ನಾರ್ಮಲ್ ಈಚೆ ಸೈಡು ಇಲ್ಲಿ ನಿಮಗೆ ಗ್ಲಾಸ್ ಹೋಲ್ಡರ್ಸ್ ಇದೆ, ಸನ್ ಗ್ಲಾಸ್ ಹೋಲ್ಡರ್ಸ್. ಈಚೆ ಕಡೆ ಸೀಟನ್ನು ಕೂಡ ನೀವು ಈಸಿಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, 2 ಸೀಟ್ಸನ್ನು. ಇದರಲ್ಲಿ ನಿಮಗೆ ನಾರ್ಮಲ್ ಸನ್ ರೂಫ್ ಬರುತ್ತೆ. ಟಾಪ್ ಎಂಡಲ್ಲಿ ನಿಮಗೆ ಪೆನರಾಮಿಕ್ ಸನ್ ರೂಫ್, ಮತ್ತು ದೆನ್ ನಿಮಗೆ ಬ್ಯಾಕ್ ಸೈಡಲ್ಲಿ ನಾರ್ಮಲ್ ಸ್ಪೇಸ್ ಇದರಲ್ಲಿ ಸಿಗ್ತದೆ. ನೀವು ನೋಡ್ಬೋದು ಒಳ್ಳೆ ಆಪ್ಷನ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇಂಟೀರಿಯರಲ್ಲಿ ಬೇಸಿಕ್ ಇದೆ, ಬಟ್ ಕೆಲವು ಫೀಚರ್ಸ್ ಎಲ್ಲ ಅಡ್ವಾನ್ಸ್ ಆಗಿದೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ಕೆಲವು ಬಿಗಿನರ್ಸ್ ಎಲ್ಲ ಇರ್ತಾರೆ ಅವರಿಗೆಲ್ಲ. ನಾರ್ಮಲಿ ಫೀಚರ್ಸ್ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಆ್ಯಂಡ್ ಇದೆಲ್ಲ ಇರ್ಬೋದು, ಆಟೋ ಸ್ಟಾಪ್ ಇದೆಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಪ್ರಾಬ್ಲಮ್ ಕೊಡುತ್ತೆ. ದೆನ್ ಇದನ್ನೆಲ್ಲ ಕಲಿಬೋದು. ಸೊ 15-16 ಲ್ಯಾಕಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಆ್ಯಂಡ್ ಒಂದು ಸಣ್ಣ ಇನ್ಫಾರ್ಮೇಷನ್ನು ಮಹೀಂದ್ರ XUV 3XO ಬಗ್ಗೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.